ಕರ್ನಾಟಕದ ಲೆಕ್ಕ ಏನಿದೆ, ಜೊತೆಗೆ ಮತದಾರ ಹಾಗೂ ಕ್ಯಾಂಡಿಡೇಟ್ಸ್ ನ ಲೆಕ್ಕಾಚಾರ, ಗೆಲುವಿಗೆ ಸಂಬಂಧಪಟ್ಟಂತೆ ಏನು ಅನ್ನೋದನ್ನ ಪ್ರತಿ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ನಾವು ಕೊಡ್ತಾ ಇದ್ವಿ. ಈಗ ನಾವು ಹಾವೇರಿಗೆ ಹೋಗೋಣ. ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸ್ತಾ ಇರೋದ್ರಿಂದ ಆ ಕ್ಷೇತ್ರ ಒಂದಷ್ಟು ಹೈಪ್ ಅನ್ನ ಪಡ್ಕೊಂಡಿದೆ. ಸೊ ಗೆಲುವಿನ ಹಾರ ಯಾರಿಗೆ, ಏನ್ ನಿರ್ಧಾರ ಆಗ್ತಾ ಇದೆ? ಬೊಮ್ಮಾಯಿ ವರ್ಸಸ್ ಆನಂದ ಸ್ವಾಮಿ, ಯಾರಿಗೆ ಹಾಗಾದ್ರೆ ಸಿಹಿ? ಮಾಜಿ ಸಿಎಂಗೆ ಸಿಗುತ್ತಾ ಲೋಕಸಭೆ ಪ್ರವೇಶ ಮಾಡುವಂತಹ ಲಕ್? ಇದೇ ಫಸ್ಟ್ ಟೈಮ್ ಅವರು ಸಂಸತ್ಗೆ ಹೋದಂಗ ಆಗತ್ತೆ ಒಂದ್ ವೇಳೆ ಅವಕಾಶ ಸಿಕ್ಕರೆ. ಸೊ ಜನ ಏನನ್ ಬಯಸಿದ್ದಾರೆ ಆಲ್ರೆಡಿ, ಕಾರ್ಯಕರ್ತರ ಲೆಕ್ಕಾಚಾರ ಏನು, ಕ್ಯಾಂಡಿಡೇಟ್ ನ ಲೆಕ್ಕಾಚಾರ ಏನು? ಈ ಕ್ಷೇತ್ರದಲ್ಲಿ ಏನಾದರೂ ಬಸವರಾಜ ಬೊಮ್ಮಾಯಿ ಅವರು ಗೆದ್ರೆ ಮತ್ತೊಂದು ಬೈ ಎಲೆಕ್ಷನ್ಗೆ ಸಾಕ್ಷಿ ಆಗ್ಬೇಕಾಗುತ್ತೆ. ಯಾಕೆ ಅಂದ್ರೆ ಅದು ಹಾಲಿ ಶಾಸಕರಿದ್ದಾರೆ ಅವರು. ನೋಡೋಣ, ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಇವರು 88,000 ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 88,000 ಹಾವೇರಿ ಗದಗ ಎರಡು ಕೂಡ ಸೇರ್ಕೊಂಡಿರ್ತಕ್ಕಂಥ ಲೋಕಸಭಾ ಕ್ಷೇತ್ರ. ಬಿಜೆಪಿ ಅಭ್ಯರ್ಥಿಯ ಲೆಕ್ಕಾಚಾರ ಏನು? ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಲೆಕ್ಕ ಹಾಕೊಂಡಿದ್ದಾರೆ, ನನ್ನ ಗೆಲುವಿನ ಅಂತ 83,000. ಅದಕ್ಕೆ ನನ್ನದೇ ಆದಂತಹ ರೀಸನ್ ಇದೆ. ಹೆಚ್ಚು ಕಡಿಮೆ ಇಬ್ರು ಒಂದೇ ಲೆಕ್ಕದಲ್ಲಿ ನಂಬರ್ಸ್ ಹತ್ರ ನಿಲ್ತಾ ಇದ್ದಾರೆ. ಆಲ್ಮೋಸ್ಟ್ 5,000 ಅಷ್ಟೇ ಡಿಫರೆನ್ಸ್ ಇರ್ತಕ್ಕಂಥದ್ದು. ಯಾರೇ ಗೆದ್ರು ನಾವು ಒಂದು 80, 82,000, 83,000 ಡಿಫರೆನ್ಸ್ ತಗೋತೀವಿ ಅನ್ನೋದು ಅವರು. ಬಟ್ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥದ್ದು ಬೇರೆ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ, ಇಲ್ಲ ನಿಮಗಿಂತ ನಿಮ್ಮ ಅಂದಾಜು ಮಾಡ್ಕೊಂಡಿರೋದಕ್ಕಿಂತ ಜಾಸ್ತಿ ಲೀಡಲ್ಲಿ ಗೆಲ್ತೀರಾ ಸರ್, 93,000 ಲೀಡಲ್ಲಿ ನೀವು ಗೆಲ್ತೀರಾ ಅಂತ ಅವರ ವಿಶ್ವಾಸ ಕಾಂಗ್ರೆಸ್ ಕಾರ್ಯಕರ್ತರದ್ದು. ಹಾಗಾದ್ರೆ ಬಿಜೆಪಿ ಕಾರ್ಯಕರ್ತರ ವಿಶ್ವಾಸ ಏನು, ಅವ್ರ ಲೆಕ್ಕ ಏನು? ಗೆಲುವಿನ ಅಂತರ 84,000. ಆಲ್ಮೋಸ್ಟ್ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಏನ್ ರಿಪೋರ್ಟ್ ಇದೆ ಅದನ್ನ ಒಪ್ಕೊಳ್ತಾ ಇದಾರೆ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಅಲೈನ್ಮೆಂಟ್ ಬರ್ತಾ ಇದಾರೆ ಅಂತ ಅಥವಾ ಕಾರ್ಯಕರ್ತರೇ ಬಸವರಾಜ ಬೊಮ್ಮಾಯಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದು ಇಷ್ಟ ಆಗಬಹುದು ಅಂತ ಅವರು ಅದಕ್ಕೆ ಸ್ಟಿಕ್ ಆನ್ ಆಗಿರಬಹುದು. ಬಟ್ ಬಸವರಾಜ ಬೊಮ್ಮಾಯಿ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಗ್ರೌಂಡ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ. ಗೆಲುವಿನ ಅಂತರ ಅವ್ರು ಕೊಡ್ತಾ ಇರೋದು ಬಿಜೆಪಿ ಗೆಲ್ಲುತ್ತೆ, ಗೆಲುವಿನ ಅಂತರ 20,000ದಿಂದ 25,000ದಲ್ಲಿ ಅಂತ ಅಂದ್ಬಿಟ್ಟು. ಬಟ್ ಇದು ತುಂಬಾ ಕಡಿಮೆ ಆಯ್ತು, ತುಂಬಾ ಕಡಿಮೆ. ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅದು ಅಲ್ಲದೆ ಶಾಸಕರಾಗಿದ್ದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತಲ್ಲ. ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಹಾಲಿ ಶಾಸಕರು, ಅವ್ರಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ. ಅವ್ರದ್ದೇನೋ ಬೇರೆ ಲೆಕ್ಕಾಚಾರ ಇರುತ್ತೆ. ಆಮೇಲೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಯ್ಕೆಯಲ್ಲೂ ಕ್ಲೆವರ್ ಮೂವ್ ಅನ್ನ ಮಾಡಿದ್ದು ಕೈ ಹಿಡಿದಿರಬಹುದಾ ಅನ್ನೋದು ಒಂದು ಲೆಕ್ಕ ಇರಬಹುದು. ಇದೆಲ್ಲ ಕಾರಣಗಳಿಂದಾಗಿ ಈಗ ಹಾವೇರಿ ಲೋಕಸಭಾ ಕ್ಷೇತ್ರ ಖಂಡಿತವಾಗಿ ಅದು ಬಿಜೆಪಿಗೆ ಅಂತಕ್ಕಂಥದ್ದು ಸದ್ಯದ ಅಂದಾಜು ನಾವು ಹೇಳ್ತಾ ಇರ್ತಕ್ಕಂಥದ್ದು. ಓಕೆ.